ಮಕ್ಕಳ ರಂಗಭೂಮಿ ಶಿಕ್ಷಣದಲ್ಲಿ ರಂಗಭೂಮಿ ಅನ್ನೋದು ಮುಖ್ಯ ಮತ್ತು ತುಂಬ ಜವಾಬ್ದಾರಿಯ ಕೆಲಸ. ಅದು ಇತ್ತೀಚೆಗೆ ನಾವು ಸಮ್ಮರ್ ಕ್ಯಾಂಪ್ಗಳು ನೋಡ್ತಿದ್ದೀವಿ. ಅದು ಕೂಡ ಒಂದು ಇವೆಂಟ್ ಥರ ಫ್ಯಾಷನ್ ಆಗಿಬಿಟ್ಟಿದೆ, ಒಂಥರ ಫ್ಯಾಡ್ ಆಗೋಗಿದೆ. ಅಂದರೆ ಎಷ್ಟು ಮುಖ್ಯವಾದ ಅಂಗ ಅದು ಕೂಡ ಬಿಸ್ನೆಸ್ ಆಗ್ತಾ ಇದೆ ನೋಡಿ. ಬೇರೆ ಬೇರೆ ಚಿಕ್ಕ ಚಿಕ್ಕ ನಾಟಕಗಳಿಗೆಲ್ಲ ಮಾಡಿಸಿ ಒಂದು 107 ವಸತಿ ಶಾಲೆಗಳಿಗೆ ಒಂದು ಇಡೀ ವರ್ಷ ಅವ್ರನ್ನ ನಾವು ಕಳಿಸ್ತೀವಿ. ಮಕ್ಕಳನ್ನ ಬೆಳೆಸ್ತೀವಿ ಅನ್ನೋ ಅಹಂಕಾರ ಬೇಡ, ಬೆಳೆಯೋಕೆ ಬಿಡ್ತೀವಿ ಅನ್ನೋ ವಿನಯ ಇರಲಿ ಅಂತ. ಅದು ಪ್ರಕೃತಿ ಹಾಗೆ ತಾನೆ, ಯಾವುದನ್ನು ಬೆಳೆಸ್ತೀವಿ ಅನ್ನೋದು ಮನುಷ್ಯನ ಅಹಂಕಾರ ಅಷ್ಟೇ. ಬಹಳ ಸುಂದರವಾದ, ಬಹಳ ಮುಖ್ಯವಾದ ಸಂಜೆಯಾಗಿ ಇದು ಅರಳಿದೆ. ಎಂದಿಗಿಂತ ಶುರುವಾಗಿ ಒಂದು 2-2.5 ವರ್ಷ ಆಗಿದೆ. ಮಕ್ಕಳ ರಂಗಭೂಮಿ ಮತ್ತು ಶಿಕ್ಷಣದಲ್ಲಿ ಥಿಯೇಟರ್ ಎಜುಕೇಶನ್ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಸೊ ಗಣೇಶ್ ಅವರು ನಾವು ಕರಾವಳಿ ನಿರ್ದಿಗಂತದ ಆರಂಭ ಮಕ್ಕಳ ನಾಟಕ ಜೊತೆ ಆಗಲಿ ಅಂದಾಗ ಈ ಥರ ಒಂದು ಕಮ್ಮಟ ಮಾಡೋಣ ಅಂದಾಗ ಭಾಳ ಸಂತೋಷಪಟ್ಟೆ ನಾನು. ಮತ್ತು ಇವತ್ತು ಇಷ್ಟು ದಶಕಗಳಿಂದ ಶಾಲೆಗಳಲ್ಲಿ ನಿಮಗೆ ಅಧ್ಯಾಪಕರಾಗಲಿ ಶಿಕ್ಷಕರಾಗಲಿ ಮಾಡಿರೋ ಕೆಲಸವನ್ನು ಅವರ ಬಾಯಿಂದ ಕೇಳಿದಾಗ ಎಷ್ಟು ಕೆಲಸ ಮಾಡಿದ್ದಾರೆ ಅನಿಸುತ್ತೆ. ಮತ್ತು ತುಂಬ ದೊಡ್ಡ ಧನ್ಯವಾದಗಳು ನಿಮಗೆ ಫಾರ್ ಕೀಪಿಂಗ್ ಅಪ್ ದ ಸ್ಪಿರಿಟ್. ತುಂಬ ಇನ್ಸ್ಪೈರಿಂಗ್ ಆಗಿದೆ ಮತ್ತು ನಾವು ಹೋಗ್ತಿರೋ ದಾರಿ ಸರಿಯಾಗಿದೆ ಅನ್ನೋ ನಂಬಿಕೆಯನ್ನು ಮತ್ತೆ ನೀವು ನಿರ್ದಿಗಂತಕ್ಕೆ ಹುಟ್ಟಿಸ್ತಿದ್ದೀರಿ. ಈಗ ಒಂದು 2 ವರ್ಷದಲ್ಲಿ ನಾವು ಮಾಡಿರೋ ಕೆಲಸದ ಬಗ್ಗೆ ಒಂದು 2 ಮಾತು ಹೇಳಿ ನಿಮಗೆ ವಿಡಿಯೋನ ತೋರಿಸ್ಬೇಕು ಅಂತ. ಅಂದರೆ ಮಕ್ಕಳ ರಂಗಭೂಮಿ ಶಿಕ್ಷಣದಲ್ಲಿ ರಂಗಭೂಮಿ ಅನ್ನೋದು ಮುಖ್ಯ ಮತ್ತು ತುಂಬ ಜವಾಬ್ದಾರಿಯ ಕೆಲಸ. ಅದು ಇತ್ತೀಚೆಗೆ ನಾವು ಸಮ್ಮರ್ ಕ್ಯಾಂಪ್ಗಳು ನೋಡ್ತಿದ್ದೀವಿ. ಅದು ಕೂಡ ಒಂದು ಇವೆಂಟ್ ಥರ ಫ್ಯಾಷನ್ ಆಗಿಬಿಟ್ಟಿದೆ. ಪಾಪ ಈ 2-3 ವರ್ಷ ಇಲ್ಲೋ ರಂಗಶಾಲೆಯಲ್ಲಿ ಕಲಿತವ್ರನ್ನ ಅವ್ರಿಗೆ ನಾಟಕ ಮಾಡ್ಸೋಕೆ ಗೊತ್ತು, ಹಾಡು ಮಾಡ್ಸೋಕೆ ಗೊತ್ತ ತಕ್ಷಣ ಅವ್ರಿಗೊಂದು ಒಂಥರ ಫ್ಯಾಡ್ ಆಗೋಗಿದೆ. ಅಂದರೆ ಎಷ್ಟು ಮುಖ್ಯವಾದ ಅಂಗ ಅದು ಕೂಡ ಬಿಸ್ನೆಸ್ ಆಗ್ತಾ ಇದೆ ನೋಡಿ. ಹೀಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ಇದರ ಬಗ್ಗೆ ಇರಬೇಕು ಅನ್ನೋ ಕಾರಣಕ್ಕೆ ನಿರ್ದಿಗಂತ ಮೊದಲು ಬಹಳಷ್ಟು ಜನ ನಿರ್ದೇಶಕರು ಇದರೆಲ್ಲ ಸೇರಿ ಒಂದು 14 ಜನರ ಒಂದು ತಂಡವನ್ನು ಮಾಡಿದ್ವಿ. ಅವರಿಗೆ ಒಂದು 2 ತಿಂಗಳ ಕಾಲ ಒಂದು 5.5 ಗಂಟೆಗಳ ಕಾರ್ಯಕ್ರಮವನ್ನು, ಅದರಲ್ಲಿ ಬೊಂಬೆ ಆಟ ಇತ್ತು, ಹಾಡುಗಳಿತ್ತು, ಬೇರೆ ಬೇರೆ ಚಿಕ್ಕ ಚಿಕ್ಕ ನಾಟಕಗಳಿಗೆಲ್ಲ ಮಾಡಿಸಿ ಒಂದು 107 ವಸತಿ ಶಾಲೆಗಳಿಗೆ ಒಂದು ಇಡೀ ವರ್ಷ ಅವ್ರನ್ನ ನಾವು ಕಳಿಸಿದ್ವಿ. ಬೆಳಗ್ಗೆಯಿಂದ ಸಂಜೆ ತನಕ ಆ ವಸತಿ ಶಾಲೆಗಳ ಮಕ್ಕಳ ಜೊತೆ ನಮ್ಮ ಪಠ್ಯವನ್ನು ಮಾಡೋದು ಮತ್ತು ಅವರ ಅನುಭವಗಳೇನು, ಅದರ ರಿಯಾಕ್ಷನ್ಗಳು, ಅದನ್ನು ಡಾಕ್ಯುಮೆಂಟ್ ಮಾಡಿದ್ವಿ. ನಮಗೆ ಸನ್ನತ ಅವರು ಹೇಳಿದ್ದಾರೆ. ಹಾಗೆ 5 ರಂಗ ಶಿಕ್ಷಕರನ್ನು ಒಂದು 5 ಜಿಲ್ಲೆಗಳಿಗೆ 3 ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆ್ಯಂಡ್ ಸ್ಪೆಷಲ್ ಶಾಲೆಗಳಿಗೆ ಕಳಿಸಿ 6 ತಿಂಗಳ ಜೂನಿಂದ ಇದರೊಳಗೆ ನೀವು ಅಲ್ಲೇ ಇರಿ, ಒಬ್ಬ ರಂಗ ಶಿಕ್ಷಕರಾಗಿರಿ, ಅವರಿಗೆ ಎಲ್ಲವನ್ನು ಕೊಟ್ಟು ಆ 5 ಶಾಲೆಯವರು 2 ವರ್ಷ ನಮಗೆ ನಾಟಕಗಳನ್ನು ಮಾಡೋದು. ಒಂದು ದಸರಾ ಕ್ಯಾಂಪ್ ಆಗೋದು, ಅದಾದ ನಂತರ ಅವರ ಒಂದು ಡಿಸೆಂಬರ್ ತಿಂಗಳು ಹೊಸ ನಾಟಕ ಮಾಡ್ಕೊಂಡ್ಬರೋರು. ಈ 2 ವರ್ಷಗಳಲ್ಲೇ ಈ ಅಧ್ಯಾಪಕರೆಲ್ಲ ಹೇಳ್ತಿದ್ದ ಬೆಳವಣಿಗೆನ ನಮಗೆ ನೋಡೋಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅದನ್ನು ತೋರಿಸ್ತೀವಿ ವಿಡಿಯೋನಲ್ಲಿ. ಆದರೆ ಅದಕ್ಕೋಸ್ಕರ ಒಂದು ಹೊಸ ಕಮ್ಮಟವನ್ನೇ ಮಾಡಿದ್ವಿ. ಭಾರತ ದೇಶದಲ್ಲಿ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಿದ ಮುಖ್ಯವಾದವ್ರನ್ನ ಕರೆಸಿ, ಚೈಲ್ಡ್ ಸೈಕಾಲಜಿಸ್ಟ್ರನ್ನ ಕರೆಸಿ, ಚೈಲ್ಡ್ ಫಿಲಾಸಫರ್ನ ಕರೆಸಿ, ಮಕ್ಕಳ ಸಾಹಿತ್ಯ ಬರೆಯೋರನ್ನ ಕರೆಸಿ ಅವರಿಗೆ ಹೇಳಿ ನಮಗೆ ಇದು ಎಷ್ಟು ಮುಖ್ಯ, ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನು ಡಾಕ್ಯುಮೆಂಟ್ ಮಾಡ್ತಾ ಈಗ ಆಲ್ಮೋಸ್ಟ್ 2 ವರ್ಷಗಳಲ್ಲಿ ಸನ್ನತ ಎಲ್ಲ ಇದ್ದಾರೆ. ಈ ಅಧ್ಯಾಪಕರುಗಳ ಅನುಭವದಿಂದ ಒಂದು ಪಠ್ಯಕ್ರಮವನ್ನು ರೆಡಿ ಮಾಡ್ತಾ ಇದ್ವಿ. ಅದು ಪಠ್ಯಕ್ರಮ ಬಂದಿದೆ. ಅದನ್ನು ಮತ್ತೆ ನಿಮ್ಮನ್ನೆಲ್ಲ ಕೇಳಿದಾಗ ತಮಗೆಲ್ಲ ಕಳಿಸಿ ಅದನ್ನು, ಯಾಕಂದರೆ ಇದು ಬಹಳ ಜವಾಬ್ದಾರಿಯಿಂದ ಮಾಡಬೇಕಾಗತ್ತೆ ಈ ಮಕ್ಕಳ ರಂಗಭೂಮಿಯನ್ನು. ಇಟ್ ಕ್ಯಾನ್ ಬಿಕಾಸ್ ಇದು ಕೂಡ ಬಿಸ್ನೆಸ್ ಆಗುವ, ಇದು ಕೂಡ ಒಂದು ಫ್ಯಾಷನ್ ಆಗುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಆ ಜವಾಬ್ದಾರಿಯಿಂದ ಹೋಗ್ತಿದ್ದೀವಿ. ಮತ್ತು ನಿಮ್ಮೆಲ್ಲರ ಅನುಭವಗಳು ಕೂಡ ನಮಗೆ ಇವತ್ತು ಇನ್ನೊಂದಷ್ಟು ವಿನಯವನ್ನು ಮತ್ತು ಇನ್ನೊಂದಷ್ಟು ಕಣ್ಣು ತೆರೆಸುವಂತಹ ಒಂದು ಕೆಲಸವನ್ನು, ಮತ್ತು ಅದು ಎಷ್ಟು ಅಗಾಧವಾದದ್ದು, ಎಷ್ಟು ಮುಖ್ಯವಾದದ್ದು, ಅದರ ಪರಿಣಾಮ ಎಷ್ಟು ದೊಡ್ಡದು, ನಾವೊಂದು ತಪ್ಪು ಹೆಜ್ಜೆ ಇಟ್ಟರು ಕೂಡ ಅದು ಬೇರೆ ಪರಿಣಾಮ ಆಗುತ್ತೆ ಅನ್ನೋದನ್ನು ಮನಗಾಣೋದಕ್ಕೆ ಕಾರಣ ಆಗಿದ್ದೀರಿ. ಈ ನಿಟ್ಟಿನಲ್ಲಿ ನಿರ್ದಿಗಂತದ ನಿಮ್ಮ ಕೆಲಸಗಳ ಮುಂದೆ ಬಹಳ ಮೊದಲ ಸಣ್ಣ ಹೆಜ್ಜೆ, ಬಟ್ ಸ್ವಲ್ಪ ಪರ್ಫೆಕ್ಟಾಗಿ ಮಾಡಬೇಕು. ಅಂದರೆ ಇಲ್ಲಿಯ ರಂಗ ಶಿಕ್ಷಕರಿಗೂ ಕೂಡ ನಾವು ಟ್ರೈನಿಂಗ್ ಮಾಡ್ತೀವಿ. ಅಂದರೆ ಇಡೀ ಪ್ರಕ್ರಿಯೆನೇ ಆ ರಂಗ ಶಿಕ್ಷಕರು ಕೂಡ ಟ್ರೈನ್ ಆಗಬೇಕು, ಟ್ರೈನ್ ಆಗೇ ಅವ್ರನ್ನ ಶಾಲೆಗೆ ಕಳಿಸ್ಬೇಕು. ಈ ಥರದೊಂದು ಕೆಲಸ ಮಾಡಿದ್ವಿ. ಒಂದು 20 ನಿಮಿಷಗಳ ವಿಡಿಯೋ ಇರುತ್ತೆ, ನೋಡಿ. ಆ್ಯಂಡ್ ಮತ್ತೊಮ್ಮೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ಈ ಶಿಕ್ಷಣದಲ್ಲಿ ರಂಗಭೂಮಿಯ ಪ್ರಾಮುಖ್ಯತೆಯನ್ನು ಅರಿತಿದ್ದೀರಿ. ಆ ಮನಸ್ಸಿನಿಂದ ಬಂದಿರೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ
ಕರಾವಳಿಯಲ್ಲಿ ನಾವೆಲ್ಲರೂ ಇಲ್ಲಿರುವ ಪ್ರತಿಯೊಂದು ರಂಗತಂಡ, ನಾನು ಇಲ್ಲಿ ಓಡಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಇಷ್ಟು ಹುಮ್ಮಸ್ಸಿದೆ. ಎಲ್ಲ ರಂಗಭೂಮಿಯ ಎಲ್ಲ ರಂಗ ತಂಡಗಳ ಎಲ್ಲ ರಂಗಾಸಕ್ತರ ಇನ್ನೊಂದು ಬಹಳ ದೊಡ್ಡ ಜವಾಬ್ದಾರಿ ಮಕ್ಕಳ ರಂಗಭೂಮಿ ಆಗಬೇಕು. ಈ ಮೂಲಕನೇ ಅವ್ರು ಹೇಳಿದಾಗ ನಾವು ಸರ್ಕಾರವನ್ನು ಇನ್ನೊಬ್ಬರನ್ನು ಒತ್ತಾಯ ಮಾಡೋಕ್ಕಾಗೋದು. ನಿಂತಿಗಂತ ಕೂಡ ಯಾಕೆ ಮಾತಾಡ್ತಿದ್ದೆ ಅಂದರೆ, ನಾವೊಂದು 2 ವರ್ಷ ನಡೆದ ಮೇಲೇ ಹೇಳ್ಬೇಕು, ಸುಮ್ಮನೆ ಒಂದು ಥೀಸಿಸ್ ಹೇಳೋದು ಬೇರೆ ವಿಷಯ. ಸೊ ಪ್ರಾಬಬಲಿ ಇಲ್ಲಿಂದ ಈ ಅರ್ಥ ಆಗ್ತಿದೆ ಮಕ್ಕಳು ಹೇಗೆ ಕಳೆದು ಹೋಗ್ತಿದ್ದಾರೆ. ಏನೋ ನಾವು ಅವ್ರನ್ನ ನೋಡದೇ ಇರೋದ್ರಿಂದ, ಅವರನ್ನು ಬೆಳೆಯೋಕ್ಕೆ ಬಿಡದೇ ಇರೋದ್ರಿಂದ. ಅದಕ್ಕೆ ಹೇಳ್ತೀನಿ ಯಾವಾಗಲೂ, ಮಕ್ಕಳನ್ನು ಬೆಳೆಸ್ತೀವಿ ಅನ್ನೋ ಅಹಂಕಾರ ಬೇಡ, ಬೆಳೆಯೋಕೆ ಬಿಡ್ತೀವಿ ಅನ್ನೋ ವಿನಯ ಇರಲಿ ಅಂತ. ಅದು ಪ್ರಕೃತಿ ಹಾಗೆ ತಾನೆ, ಯಾವುದನ್ನು ಬೆಳೆಸ್ತೀವಿ ಅನ್ನೋದು ಮನುಷ್ಯನ ಅಹಂಕಾರ ಅಷ್ಟೇ. ಅದನ್ನು ಬೆಳೆಯೋಕ್ಕೆ ಬಿಡಬೇಕು. ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಕರಾವಳಿಯ ನಿರ್ದಿಗಂತದ ನೀವೆಲ್ಲ ಮಾಡ್ತಿರೋದ್ರ ಜೊತೆ ನಾವು ನಿಮ್ಮ ಜೊತೆ ಈ ಕೆಲಸವನ್ನು ಮಾಡ್ತಾ ಮುಂದುವರಿಯೋಣ.